Hello everyone, welcome back to Freshers Desk. Today we are starting a crucial topic for your KA Land Survivor. It will be also used for VAO, Village Accountant, KPSC and other examination preparation. It will be of Physics Unit 1, Magnetism, which will be explained in magnetism. It will be an Ayaskantatva, which will be explained in both English and Kannada language. Uh, let's see. The most in today's video, we will cover three main topics, which will be of natural magnets, ಸ್ವಾಭಾವಿಕ ಅಯಸ್ಕಾಂತಗಳು, its definition, lodestone means Fe3O4, properties, advantages and its disadvantages. 1.2 artificial magnets, ಕೃತಕ ಅಯಸ್ಕಾಂತಗಳು, and which will be of permanent versus temporary shapes, applications, and comparison table. And for the 1.3, it will be of properties of magnets, ಅಯಸ್ಕಾಂತಗಳ ಗುಣಲಕ್ಷಣಗಳು, 7 fundamental laws, magnetic field and lines, detection methods, exam tricks, and MCQs. ಈ ವಿಷಯಗಳ ವೇಳಾಪಟ್ಟಿಯನ್ನು ನಾವು ತೆಗೆದುಕೊಂಡಿದ್ದು ಇದರಿಂದ ಅಂದರೆ ಲ್ಯಾಂಡ್ ಸರ್ವೈವರ್ ಹಾಗೂ VAO ಅವುಗಳ ಸಿಲೆಬಸ್ ಅನ್ನು ಬಿಟ್ಟಿರ್ತಾರಲ್ವಾ, ಅದರಿಂದ ನಾವು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಫಿಸಿಕ್ಸ್ ಅನ್ನು ಚೂಸ್ ಮಾಡಿದ್ದ, ಈಗ ಫಿಸಿಕ್ಸ್ ಕ್ಲಾಸ್ ನಡೆಸ್ತಾ ಇದೀವಲ್ವಾ, ಅದರಲ್ಲಿ ಬಹಳಷ್ಟು ಟಾಪಿಕ್ಸ್ ಗಳಿವೆ. ಅದರಲ್ಲಿ ನಾವು ಇವತ್ತು ಮ್ಯಾಗ್ನೆಟಿಸಮ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದರೊಳಗೆ ಮೇನ್ 3 ಟಾಪಿಕ್ ಅನ್ನು ಇವತ್ತು ನಾವು ತಿಳಿಯೋಣ ಬನ್ನಿ. In today's, let's begin with 1.1, natural magnets. Here, natural magnet is a natural, it will be found nature on without any human intervention. Means it is a magnet which will be found naturally without using any human hands or anything. The most common example we can see is lodestone or magnetite, means Fe3O4. It attracts magnet materials like, the natural magnets, means ಸ್ವಾಭಾವಿಕ ಅಯಸ್ಕಾಂತಗಳು, they attracts materials like iron, Fe, nickel, cobalt and other alloys. ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂದ್ರೆ ಸ್ವಾಭಾವಿಕ ಅಯಸ್ಕಾಂತಗಳೆಂದರೆ ಪ್ರಕೃತಿಯಲ್ಲಿ ಮಾನವನ ಹಸ್ತಕ್ಷೇಪವಿಲ್ಲದೆ ಸಹಜವಾಗಿ ದೊರೆಯುವ ಅಯಸ್ಕಾಂತವು. ಮೀನ್ಸ್ ಪ್ರಕೃತಿಯೊಳಗೆ ನಮಗೆ ಮಾನವನ ಯಾವುದೇ ಒಂದು ಹಸ್ತಕ್ಷೇಪವಿಲ್ಲದೆ ನಮಗೆ ಸುಲಭವಾಗಿ ಸಿಗುತ್ತದೆ, ಅದಕ್ಕೆ ಅಯಸ್ಕಾಂತ ಎಂದು ನಾವು ಕರೆಯುತ್ತೇವೆ. ಇದಕ್ಕೆ ಪ್ರಮುಖ ಉದಾಹರಣೆಗಳೆಂದರೆ ಲೋಡ್ ಸ್ಟೋನ್, ಮ್ಯಾಗ್ನೆಟೈಟ್ ಅನ್ನು ನಾವು ಇದರ ನ್ಯಾಚುರಲ್ ಮ್ಯಾಗ್ನೆಟಿಕ್ ಎಕ್ಸಾಂಪಲ್ಸ್ ಆಗಿ ನಾವು ನೋಡಬಹುದು. ಇದು ಕಬ್ಬಿಣ, ನಿಕಲ್, ಕೊಬಾಲ್ಟ್ ಹಾಗೂ ಅವುಗಳ ಮಿಶ್ರಣ ಲೋಹಗಳನ್ನು ತನ್ನತ್ತ ಆಕರ್ಷಿಸುತ್ತದೆ. ಅದರೊಳಗೆ ಆಕರ್ಷಿಸುವಂತಹ ಕೆಪಾಸಿಟಿ ಇರುತ್ತದೆ, ಅದಕ್ಕೆ ಅದು ಕಬ್ಬಿಣ, ನಿಕಲ್, ಕೊಬಾಲ್ಟ್ ಇತರ ಮಿಶ್ರ ಲೋಹಗಳನ್ನು ಆಕರ್ಷಿಸುತ್ತದೆ. ನ್ಯಾಚುರಲ್ ಮ್ಯಾಗ್ನೆಟ್ಸ್ ನ ಪ್ರೋಸ್ ಅಂಡ್ ಕಾನ್ಸ್, ಮೀನ್ಸ್ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನೋಡೋಣ. ಈಸಿಲಿ ಅವೈಲೇಬಲ್ ಇನ್ ನೇಚರ್, ಅದು ಸಹಜವಾಗಿ ಲಭ್ಯವಿರುತ್ತದೆ ಪ್ರಕೃತಿಯಲ್ಲಿ. ನೋ ಎಲೆಕ್ಟ್ರಿಕಲ್ ಪವರ್ ರಿಕ್ವೈರ್ಡ್, ಅದನ್ನು ನಾವು ತೆಗೆದುಕೊಳ್ಳಲು ವಿದ್ಯುತ್ ಅಗತ್ಯವಿರುವುದಿಲ್ಲ, ನಾವು ಈಸಿಯಾಗಿ ಅದನ್ನು ತೆಗೆದುಕೊಳ್ಳಬಹುದು. ಪರ್ಮನೆಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಶಾಶ್ವತ ಗುಣ, ಅಂದ್ರೆ ಅದರ ಮ್ಯಾಗ್ನೆಟಿಕ್ ಅಯಸ್ಕಾಂತವು ಶಾಶ್ವತವಾಗಿರುತ್ತದೆ. ಡಿಸ್ಅಡ್ವಾಂಟೇಜಸ್ ಏನಂದ್ರೆ ವೀಕ್ ಮ್ಯಾಗ್ನೆಟಿಕ್ ಸ್ಟ್ರೆಂತ್, ಅಂದ್ರೆ ಅದರ ಅನುಕೂಲಗಳೇನೆಂದ್ರೆ ಅದಕ್ಕೆ ಕಡಿಮೆ ಶಕ್ತಿ ಇರುತ್ತದೆ ಆಸ್ ಕಂಪೇರ್ಡ್ ಟು ಅದರ್ಸ್. ಅಂಡ್ ಇರೆಗ್ಯುಲರ್ ಶೇಪ್, ಅಸಮ ಆಕಾರವಿರುತ್ತದೆ, ಅದನ್ನು ನಾವು ಆಕಾರಕ್ಕೆ ತರಬೇಕಾಗುತ್ತದೆ. ಕೆನಾಟ್ ಬಿ ಮೇಡ್ ಇನ್ ಡಿಸೈರ್ಡ್ ಶೇಪ್ ಆರ್ ಸೈಜ್, ಅಂದರೆ ಅದು ಯಾವುದೇ ಸೈಜ್ ಶೇಪ್ ಅನ್ನು ಒಳಗೊಂಡಿರುವುದಿಲ್ಲ. 1.2 ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್, ಕೃತಕ ಅಯಸ್ಕಾಂತಗಳು. ಅಂದರೆ ಕೃತಕ ಅಯಸ್ಕಾಂತಗಳು ಇದು ಒಂಥರ ಅಯಸ್ಕಾಂತವು which will be man made, means natural magnets are different from artificial magnets. Natural magnets ಅಂದ್ರೆ ಪ್ರಕೃತಿಯಲ್ಲಿ ತನ್ನನ್ನು ತಾನೇ ಉತ್ಪತ್ತಿಯಾಗಿ ನಮಗೆ ಸಿಗುತ್ತದೆ. Artificial means magnets prepared by humans using iron, steel or magnetic alloys. ಅಂದ್ರೆ ಮಾನವರು ಕಬ್ಬಿಣ ಅಥವಾ ಉಕ್ಕನ್ನು ಬಳಸಿ ತಯಾರಿಸುವ ಅಯಸ್ಕಾಂತಗಳು ಅನ್ನು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂದ್ರೆ ಕೃತಕ ಅಯಸ್ಕಾಂತಗಳೆಂದು ಕರೆಯುತ್ತೇವೆ. ಇದರಲ್ಲಿ 2 ಟೈಪ್, ಪರ್ಮನೆಂಟ್ ಮ್ಯಾಗ್ನೆಟ್ ಅಂಡ್ ಟೆಂಪರರಿ ಮ್ಯಾಗ್ನೆಟ್. ಪರ್ಮನೆಂಟ್ ಮ್ಯಾಗ್ನೆಟ್ ಅಂದ್ರೆ ಶಾಶ್ವತ ಅಯಸ್ಕಾಂತ,
ಅಂದ್ರೆ ಏನು ಪರ್ಮನೆಂಟ್ ಶಾಶ್ವತ ಅಯಸ್ಕಾಂತ ಅಂದ್ರೆ ದೀರ್ಘಕಾಲ ಗುಣ ಉಳಿಸಿಕೊಳ್ಳುತ್ತದೆ. ಅಂದ್ರೆ ಅಯಸ್ಕಾಂತದ ಗುಣವನ್ನು ಅದು ದೀರ್ಘಕಾಲ ಅಳವಡಿಸಿಕೊಳ್ಳುತ್ತದೆ. ರಿಟೇನ್ಸ್ ಮ್ಯಾಗ್ನೆಟಿಸಮ್ ಫಾರ್ ಅ ಲಾಂಗ್ ಟೈಮ್. ಇದಕ್ಕೆ ಉದಾಹರಣೆ ಅಂದ್ರೆ ಬಾರ್ ಮ್ಯಾಗ್ನೆಟ್, ಹಾರ್ಸ್ ಶೂ ಮ್ಯಾಗ್ನೆಟ್, ರಿಂಗ್ ಮ್ಯಾಗ್ನೆಟ್. Bar magnet means it will be in the shape of bar. As you can see a gold bar in the shape of square, I mean rectangle. Horseshoe magnet means as you can see the shoe shape of an horse. It will be shaped in the U shape like that. In the ring magnet means it will be in the circle. It will be consisting of a hole. Temporary magnets. Temporary magnets ಅಂದ್ರೆ ತಾತ್ಕಾಲಿಕ ಅಯಸ್ಕಾಂತ which will be losses magnetism after removing external field. ಅಂದ್ರೆ ಕ್ಷೇತ್ರ ತೆಗೆದ ನಂತರ ಗುಣ ಕಳೆದುಕೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್ ಸಾಫ್ಟ್ ಐರನ್ ಕೋರ್ ಮ್ಯಾಗ್ನೆಟ್, ಎಲೆಕ್ಟ್ರೋಮ್ಯಾಗ್ನೆಟ್, ಮೃದು ಕಬ್ಬಿಣ ಇದರ ಉದಾಹರಣೆಯಾಗಿರುತ್ತದೆ. ಇನ್ನು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಶೇಪ್ಸ್ ಅಂಡ್ ಅಪ್ಲಿಕೇಶನ್ಸ್, ಆಕಾರ ಮತ್ತು ಅನ್ವಯಗಳನ್ನು ನೋಡೋಣ. ಕಾಮನ್ ಶೇಪ್ಸ್ ಯಾವ ಅಂದ್ರೆ ಬಾರ್ ಮ್ಯಾಗ್ನೆಟ್, ಹಾರ್ಸ್ ಶೂ ಮ್ಯಾಗ್ನೆಟ್, ರಿಂಗ್ ಮ್ಯಾಗ್ನೆಟ್ ಅಂದ್ರೆ ಮ್ಯಾಗ್ನೆಟ್ ಅಂದ್ರೆ ಬಾರ್ ಶೇಪ್ ಅಲ್ಲಿ ಇರುತ್ತದೆ. ಹಾರ್ಸ್ ಶೂ ಮ್ಯಾಗ್ನೆಟ್ ಅಂದ್ರೆ ಕುದುರೆ ನಾಲಿಗೆಯ ಶೇಪ್ ನಲ್ಲಿ ಇರುತ್ತದೆ. ರಿಂಗ್ ಮ್ಯಾಗ್ನೆಟ್ ಅಂದ್ರೆ ಉಂಗುರ ಶೇಪ್ ಅಲ್ಲಿ ಇರುತ್ತದೆ. ಸಿಲಿಂಡ್ರಿಕಲ್ ಮ್ಯಾಗ್ನೆಟ್ ಅಂದ್ರೆ ಸಿಲಿಂಡರ್ ಶೇಪ್. ಡಿಸ್ಕ್ ಮ್ಯಾಗ್ನೆಟ್ ಅಂದ್ರೆ ಡಿಸ್ಕ್ ಶೇಪ್ ಅಲ್ಲಿ ಇರುತ್ತದೆ. ಅಪ್ಲಿಕೇಶನ್ಸ್ ಇದನ್ನು ಎಲ್ಲೆಲ್ಲಿ ಬಳಕೆ ಮಾಡುತ್ತಾರೆ ಅಂದ್ರೆ ಎಲೆಕ್ಟ್ರಿಕ್ ಮೋಟಾರ್ಸ್ ಅಂಡ್ ಜನರೇಟರ್ಸ್ ಅಲ್ಲಿ ಬಳಕೆ ಮಾಡುತ್ತಾರೆ. ಲೌಡ್ ಸ್ಪೀಕರ್ಸ್, ಮೈಕ್ರೋಫೋನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. MRI ಸ್ಕ್ಯಾನಿಂಗ್ ಮಷೀನ್ಸ್ ಮಾಡ್ಬೇಕಾದ್ರೆ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಯೂಸ್ ಮಾಡ್ತಾರೆ. ರೆಫ್ರಿಜರೇಟರ್ ಡೋರ್ ಗ್ಯಾಸೆಟ್ಸ್ ಅಂದ್ರೆ ಫ್ರಿಡ್ಜ್ ಬಾಗಿಲನ್ನು ಮುಚ್ಚಲು ತೆಗೆಯಲು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅನ್ನು ಯೂಸ್ ಮಾಡ್ತಾರೆ. ಹೆವಿ ಇಂಡಸ್ಟ್ರಿಯಲ್ ಕ್ರೇನ್ಸ್ ಅಲ್ಲಿ ಯೂಸ್ ಮಾಡುತ್ತಾರೆ. ಕಂಪ್ಯಾರಿಸನ್ ನ್ಯಾಚುರಲ್ ವರ್ಸಸ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್. ಸ್ವಾಭಾವಿಕ ಮತ್ತು ಕೃತಕ ಮ್ಯಾಗ್ನೆಟಿಸಮ್ ಅಯಸ್ಕಾಂತಗಳ ಬಗ್ಗೆ ತಿಳಿಯೋಣ. ಒರಿಜಿನಲ್ ಫೌಂಡ್ ನ್ಯಾಚುರಲಿ ಇನ್ ಅರ್ತ್, man-made by magnetizing materials. Strength, shakti, weak magnetic power, very strong magnetic power. Shape, irregular shape, desired shape such as bar, ring, disc. Applications, compasses, basic requirements, it will be of motors, generators, MRI scanners. And properties of magnets. Magnets ನ ಗುಣಲಕ್ಷಣಗಳು ಏನೆಂದರೆ attracts magnetic substance. ಅಂದ್ರೆ ಅದು ಅಟ್ರಾಕ್ಟ್ ಮಾಡುತ್ತದೆ ಐರನ್, ನಿಕಲ್, ಕೋಬಾಲ್ಟ್ ಅಂಡ್ ಅಲಾಯ್ಗಳನ್ನು. ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್. ನಾರ್ತ್ ಟು ನಾರ್ತ್ ಮತ್ತು ಸೌತ್ ಟು ಸೌತ್ ರಿಪೆಲ್ ಆಗುತ್ತದೆ. ಅಂದ್ರೆ ನೀವು ನಾರ್ತ್ ಕಬ್ಬಿಣವನ್ನು ಅದು ದೂರಕ್ಕೆ ಸರಿಯುತ್ತದೆ, ಸೌತ್ ಕಬ್ಬಿಣವನ್ನು ಹತ್ತಿರ ತಂದರೆ ಅದು ದೂರಕ್ಕೆ ಸರಿಯುತ್ತದೆ. ಅದರ ಬದಲು ನೀವು ನಾರ್ತ್ ಸೌತ್ ಅನ್ನು ಅಟ್ಯಾಚ್ ಮಾಡಿದರೆ ಅದು ಅಟ್ಯಾಚ್ ಆಗುತ್ತದೆ. ಇದಕ್ಕೇನು ಲೈಕ್ ಪೋಲ್ ರಿಪೆಲ್ ಈಚ್ ಅದರ್ ಅಂಡ್ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಎನ್ನುತ್ತಾರೆ. ಉತ್ತರ ಧ್ರುವ ದಕ್ಷಿಣ ಧ್ರುವವನ್ನು ಆಕರ್ಷಿಸುತ್ತದೆ. ಹಾಗೆ ಮ್ಯಾಗ್ನೆಟಿಕ್ ಆಲ್ವೇಸ್ ಹ್ಯಾಸ್ 2 poles. Every magnet has north and south poles. Isolated monopoles do not exist. Means ಒಂದೇ ಇಲ್ಲಿ ಈ ಒಂದು ಬಾರ್ ಇರುತ್ತದೆ ಅಂದ್ರೆ ಅದಕ್ಕೆ ಈ ಸೈಡ್ ಇಂದನೂ ನಾರ್ತ್, ಈ ಸೈಡ್ ಇಂದನೂ ನಾರ್ತ್ ಎಂದು ಇರುವುದಿಲ್ಲ. ಅದು ಹೇಗಿರುತ್ತದೆ, ಒಂದು ಕಡೆ ನಾರ್ತ್ ಇದ್ರೆ ಇನ್ನೊಂದು ಕಡೆ ಸೌತ್ ಇರುತ್ತದೆ. ಮ್ಯಾಕ್ಸಿಮಮ್ ಫೋರ್ಸಸ್ ಅಟ್ ಪೋಲ್ಸ್ ಅಂದ್ರೆ ಏನು, ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇಸ್ ಸ್ಟ್ರಾಂಗ್ ಎಟ್ ದ ಎಂಡ್ ಪೋಲ್ಸ್. ಧ್ರುವಗಳ ಅಯಸ್ಕಾಂತ ಬಲ ಅತ್ಯಧಿಕವಾಗಿರುತ್ತದೆ ಅಂದ್ರೆ ಪೋಲ್ಸ್ ಗಳಲ್ಲಿ, ನಾರ್ತ್ ಪೋಲ್, ಸೌತ್ ಪೋಲ್ ಅಲ್ಲಿ. ಫ್ರೀ ಸಸ್ಪೆಂಡೆಡ್ ಮ್ಯಾಗ್ನೆಟ್. ಫ್ರೀ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಆಲ್ವೇಸ್ ಅಲೈನ್ಸ್ ಇನ್ ಅ ನಾರ್ತ್ ಸೌತ್ ಡೈರೆಕ್ಷನ್. ಮೀನ್ಸ್ ಸ್ವತಂತ್ರವಾಗಿ ತೂಗಿಸಿದಾಗ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ. ಮ್ಯಾಗ್ನೆಟಿಕ್ ಇಂಡಕ್ಷನ್. ಅ ಮ್ಯಾಗ್ನೆಟ್ ಕ್ಯಾನ್ ಇಂಡ್ಯೂಸ್ ಮ್ಯಾಗ್ನೆಟಿಸಮ್ ನಿಯರ್ ಬೈ ಅನ್ಮ್ಯಾಗ್ನೆಟೈಸ್ಡ್ ಮ್ಯಾಗ್ನೆಟಿಕ್ ಮಟೀರಿಯಲ್ ವಿತೌಟ್ ಎನಿ ಫಿಸಿಕಲ್ ಕಾಂಟ್ಯಾಕ್ಟ್. ಇದಕ್ಕೆ ಮ್ಯಾಗ್ನೆಟಿಕ್ ಇಂಡಕ್ಷನ್ ಎನ್ನುತ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಕ್ಷೇತ್ರದ ವ್ಯಾಖ್ಯಾನ ಮತ್ತು ರೇಖೆಗಳು. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಅಯಸ್ಕಾಂತಕ ಕ್ಷೇತ್ರ. ದ ರೀಜನ್ ಅರೌಂಡ್ ಅ ಮ್ಯಾಗ್ನೆಟ್ ವೇರ್ ಇಟ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್. ಅಂದ್ರೇನು, ಆ ಅಯಸ್ಕಾಂತದ ಸುತ್ತಲೂ ಅದರ ಬಲವನ್ನು ಅನುಭವವಾಗುವ ಪ್ರದೇಶವನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಎನ್ನುತ್ತಾರೆ. ಪ್ರಾಪರ್ಟೀಸ್ ಆಫ್ ಫೀಲ್ಡ್ ಲೈನ್ಸ್. ಕ್ಷೇತ್ರ ರೇಖೆಗಳ ಗುಣಗಳು ಏನೆಂದರೆ ಇಮ್ಯಾಜಿನರಿ ಕ್ಲೋಸ್ಡ್ ಕಂಟಿನ್ಯೂಸ್ ಲೂಪ್ಸ್ ಅಂದ್ರೆ ಕಾಲ್ಪನಿಕ ಮುಚ್ಚಿದ ವಲಯಗಳು. ಔಟ್ಸೈಡ್ ಮ್ಯಾಗ್ನೆಟ್ ಅಂದ್ರೆ ಫ್ಲೋ ಫ್ರಮ್ ನಾರ್ತ್ ಟು ಸೌತ್ ಪೋಲ್, ಉತ್ತರದಿಂದ ದಕ್ಷಿಣಕ್ಕೆ. ಇನ್ಸೈಡ್ ಮ್ಯಾಗ್ನೆಟ್ ಅಂದ್ರೆ ಫ್ರಮ್ ಸೌತ್ ಟು ನಾರ್ತ್ ಪೋಲ್. ಔಟ್ಸೈಡ್ ಮ್ಯಾಗ್ನೆಟ್ ಅಂದ್ರೆ ಮ್ಯಾಗ್ನೆಟಿನ ಹೊರ ಪ್ರದೇಶ ಏನಿರುತ್ತದೆ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕಾಗಿ ಹೋಗುತ್ತಿರುತ್ತದೆ. ಇನ್ಸೈಡ್ ದ ಮ್ಯಾಗ್ನೆಟಿನ ಒಳಗಿರೋ ಫೀಲ್ಡ್ ಲೈನ್ಸ್ ಏನಿರುತ್ತದೆ ಸೌತ್ ಇಂದ ನಾರ್ತ್ ಪೋಲ್ಗೆ ಹೋಗುತ್ತಿರುತ್ತದೆ. ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಮೀನ್ಸ್ ಅವು ಒಂದಕ್ಕೊಂದು ಛೇದಿಸುವುದಿಲ್ಲ ಎಂದು. ಅಂಡ್ ಫೀಲ್ಡ್ ಲೈನ್ ಡಿಟೆಕ್ಷನ್ ಅಂಡ್ ಎಕ್ಸಾಮಿನೇಟ್ರಿಕ್ಸ್. ಪತ್ತೆ ಹಚ್ಚುವ ವಿಧಾನಗಳನ್ನು ಮತ್ತು ಮೆಮೊರೇಟ್ರಿಕ್ಸ್ ಅನ್ನು ತಿಳಿಯೋಣ. ಡಿಟೆಕ್ಷನ್ ಮೆಥಡ್. ಫೀಲ್ಡ್ ಲೈನ್ ನ ಹೇಗೆ ಪತ್ತೆ ಮಾಡುತ್ತಾರೆ ಅಂದ್ರೆ ಮೆಥಡ್ 1. ಇದರಲ್ಲಿ 2 ಮೆಥಡ್ಗಳಿರುತ್ತದೆ.
ಮೆಥಡ್ 1 ಏನಂದ್ರೆ ಐರನ್ ಫಿಲ್ಲಿಂಗ್ಸ್. ಸ್ಪ್ರಿಂಕಲ್ ಐರನ್ ಫಿಲ್ಲಿಂಗ್ಸ್ ಆನ್ ಪೇಪರ್ ಓವರ್ ಮ್ಯಾಗ್ನೆಟಿಕ್ ಅಂಡ್ ಟ್ಯಾಪ್ ಫಿಲ್ಲಿಂಗ್ಸ್ ಇನ್ ಅಲೈನ್ ಅಲಾಂಗ್ ಫೀಲ್ಡ್ ಲೈನ್ಸ್. ಕಬ್ಬಿನ ಪುಡಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಪೇಪರ್ ಅನ್ನು ತೆಗೆದುಕೊಳ್ಳಿ, ಅದರ ಮೇಲೆ ಒಂದು ಮ್ಯಾಗ್ನೆಟ್ ಇಡಿ. ಮ್ಯಾಗ್ನೆಟ್ ಇಟ್ಟು ಅದರ ಸುತ್ತ ಐರನ್ ಕಬ್ಬಿಣಗಳ ಅಂಶಗಳನ್ನು ಉದುರಿಸಿದ ನಂತರ ಅದರ ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿದ್ರಿ ನೀವು, ಅಲ್ಲಿ ನಿಮಗೆ ಅದು ಫೀಲ್ಡ್ ಲೈನ್ಸ್ ಕಾಣುತ್ತದೆ. ಹ್ಯಾಸ್ ಲೈಕ್ ನೀವು ನೋಡ್ಬೋದು ಅದು ಯಾವ ರೀತಿಯಿಂದ ಡೈರೆಕ್ಷನ್ ಮೂವ್ ಆಗ್ತಾ ಇದೆ ಎಂದು. ಇನ್ನೊಂದು ಮೆಥಡ್ ಏನಂದ್ರೆ ಮ್ಯಾಗ್ನೆಟಿಕ್ ಕಂಪಾಸ್ ನೀಡೋ ಲೈನ್ಸ್ ಅಲಾಂಗ್ ದ ಫೀಲ್ಡ್ ಡೈರೆಕ್ಷನ್. ನೀವು ಮ್ಯಾಗ್ನೆಟಿಕ್ ಕಂಪಾಸ್ ನೋಡಬಹುದು, ಅದರಲ್ಲಿ ಸೂಜಿ ಇರುತ್ತದಲ್ಲ, ಅದು ಪತ್ತೆ ಹಚ್ಚುತ್ತದೆ, ಫೀಲ್ಡ್ ಡಿಟೆಕ್ಷನ್ ಮಾಡುತ್ತದೆ. ಎಕ್ಸಾಂಪ್ಟಿಕ್ಸ್ ಲೈಕ್ ನಾವು ಹೇಗೆ ನೆನಪಿಟ್ಕೋಬೇಕಂದ್ರೆ, ಲೈಕ್ಸ್ ಟು ಲೀವ್ ಮೀನ್ಸ್ ಲೈಕ್ ಪೋಲ್ಸ್ ರಿಪೆಲ್ ಈಚ್ ಅದರ್ ಅಲ್ವಾ, ಅದಕ್ಕೆ ಲೈಕ್ಸ್ ಟು ಲೀವ್ ಅಂದ್ರೆ ಒಂದೇ ಧ್ರುವಗಳ ದೂರ ಹೋಗುತ್ತದೆ. ಟ್ರಿಕ್ 2 is unlike unite means unlike poles attract each other. ವಿಭಿನ್ನ ಧ್ರುವಗಳು ಒಂದಾಗುತ್ತದೆ ಯಾವಾಗಲೂ. Let's see the MCQs here. Which is the first natural magnet discovered? The first natural magnetic discovered is Lordstone. Next, the magnetic force is maximum at which part? At the end poles of the part, the magnetic force is more. ಅಂದರೆ ಅಯಸ್ಕಾಂತೀಯ ಬಲ ಎಲ್ಲಿ ಹೆಚ್ಚಿರುತ್ತದೆ ಅಂದ್ರೆ ಎಂಡ್ಸ್ ಆಫ್ ದಿ ಪೋಲ್ಸ್ ಅಲ್ಲಿ ಬಹಳ ಇರುತ್ತದೆ. ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಈಸ್ ಆಲ್ವೇಸ್ ಪಾಯಿಂಟ್ಸ್ ಟುವರ್ಡ್ಸ್ ದ ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ವಿಚ್ ಒನ್ ಈಸ್ ಅನ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್? ಇದರಲ್ಲಿ ಯಾವುದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್? ಲೋಡ್ ಸ್ಟೋನ್ ಆಗಲ್ಲ, ಮ್ಯಾಗ್ನೆಟೇಟ್ ಆಗಲ್ಲ, ರಾಕ್ ಆಗಲ್ಲ. ಯಾಕಂದ್ರೆ ಇದು ನ್ಯಾಚುರಲ್ ಆಗಿ ಉತ್ಪತ್ತಿಯಾಗಿರುತ್ತದೆ. ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂದ್ರೆ ಏನು? ಬಾರ್ ಮ್ಯಾಗ್ನೆಟ್. ಇದನ್ನು ಮ್ಯಾನ್ ಮೇಡ್ ಇಂದ ತಯಾರಿಸಿರ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಕ್ಯಾನ್ ಬಿ ಡಿಟೆಕ್ಟೆಡ್ ಯೂಸಿಂಗ್, ಅವಾಗ ನಾವು ಹೇಳಿದ್ವಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ರೇಖಾಗಳನ್ನು ಹೇಗೆ ಕಂಡುಹಿಡಿಯಬೇಕಂದ್ರೆ ಬೈ ದಿ ಐರನ್ ಫೀಲಿಂಗ್ಸ್. ಪೇಪರ್ ಮೇಲೆ ಐರನ್ ಫೀಲಿಂಗ್ಸ್ ಹಾಕಿ ನಾವು ಕಂಡುಹಿಡಿಯಬಹುದು ಅಂತ ಹೇಳಿದ್ನಲ್ಲ, ಅದೇ ರೀತಿ ವಾಟರ್, ಆಯಿಲ್, ಸ್ಯಾಂಡ್ ಇಂದ ನಾವು ಕಂಡುಹಿಡಿಯೋದಕ್ಕಾಗಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟೊತ್ತು ನೀವು ಏನೇನೆಲ್ಲ ನೋಡಿದ್ರಿ ಅಲ್ವಾ, ಅದರ ಬಗ್ಗೆ ಇಷ್ಟೊತ್ತು ನೀವು ಏನೇನು ಕೇಳಿದ್ರಿ, ಕ್ಲಾಸಸ್ ಅನ್ನೋದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದರ ನೋಟ್ಸ್ ಬೇಕಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಕಳಿಸಿಕೊಡುತ್ತೇನೆ. ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್, ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್. ಫಾರ್ ಫರ್ದರ್ ಪಾರ್ಟ್ಸ್, follow, subscribe to Freshers Desk for more updates. Like, share, comment. Thank you so much for watching. If you want any classes regarding other than for KPSC, VAO, let me know in the comment box. I will make videos on that and upload it to you.